ಯೋ ನಮಃ. ಶ್ರೀ ಶಂಕರ ಜಯಂತಿ 2026 ವೈಶಾಖ ಶುದ್ಧ ಪಂಚಮಿ. ಈ ದಿನ ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ಬಡಾವಣೆಗಳಲ್ಲೂ ಕೂಡ ಶಂಕರ ಜಯಂತಿ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ನಾವು ಇಂದು ಶ್ರೀ ಶಂಕರ ಮಠ, ಶಂಕರಪುರಂ, ಬಸವನಗುಡಿ, ಚಾಮರಾಜಪೇಟೆ ಇಲ್ಲಿ ವಿಶೇಷವಾಗಿ ರಾಜಬೀದಿ ಉತ್ಸವ, ಶಂಕರ ಜಯಂತಿ ರಾಜಬೀದಿ ಪಲ್ಲಕ್ಕಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜನ ಗಣ್ಯರು ಆಗಮಿಸಿದ್ದಾರೆ. ಶ್ರೀ ಜಪಾನಂದಜಿ ಮಹಾರಾಜ್, ರಾಮಕೃಷ್ಣ ಸೇವಾಶ್ರಮ, ಅದ್ವೈತ ವಾಚಸ್ಪತಿ ಪಾವಗಡ ಪ್ರಕಾಶ್ ರಾವ್, ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಗಾನ ಕಲಾಭೂಷಣ ವಿದ್ವಾನ್ ಪದ್ಮನಾಭ್, ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ, ಉದಯ್ ಗರುಡಾಚಾರ್ ಇವರೂ ಸಹ ಆಗಮಿಸವರಿದ್ದಾರೆ. ಈ ರೀತಿ ಇವತ್ತಿನ ದಿವಸ ಗುರುಗಳ ಒಂದು ಜಯಂತಿ ಉತ್ಸವವನ್ನು ಇಡೀ ನಾಡಿನಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಗುರುಗಳು ಅನೇಕ ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ಆ ಒಂದು ಸ್ತೋತ್ರಗಳು ಗಣಪತಿ ಸ್ತೋತ್ರ ಆಗ್ಬೋದು, ಶಾರದಾ ಭುಜಂಗ ಸ್ತೋತ್ರ ಆಗ್ಬೋದು, ಶಿವಾನಂದ ಲಹರಿ, ಈ ಥರ ಎಲ್ಲ ಸ್ತೋತ್ರಗಳು, ಸಾವಿರಾರು ಸ್ತೋತ್ರಗಳು ಜನರ ಉಪಯೋಗಕ್ಕಾಗಿ ಅವರು ಅಂದಿನ ಕಾಲಘಟ್ಟದಲ್ಲೇ ರಚನೆ ಮಾಡಿದ್ದಾರೆ. ಸಾವಿರಾರು ಮೈಲಿ, ಆಗಿನ ಕಾಲದಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲದಂಥ ಕಾಲಘಟ್ಟದಲ್ಲಿ ಸಾವಿರಾರು ಮೈಲಿ ಕಾಲ್ನಡಿಗೆಯಲ್ಲಿ ನಡೆದು ದೇಶ ಸಂಚಾರ ಮಾಡಿ ಜನಜಾಗೃತಿಯನ್ನು ಮಾಡಿದ್ದಾರೆ. ಹಾಗಾಗಿ ಅವರನ್ನ ನಾವು ಜಗದ್ಗುರುಗಳು ಅಂತ ಕರಿತೀವಿ. ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತಿ ಈ ದಿನ ಭಕ್ತಿ ಶ್ರದ್ಧೆಯಿಂದ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಶಂಕರ ಮಠದಲ್ಲಿ ಆಚರಿಸಲಾಗ್ತಾ ಇದೆ. ಗುರುಗಳ ಉಪದೇಶವನ್ನು ನಾವು ಅನುಸರಿಸಬೇಕು. ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ನಾಡಿನಾದ್ಯಂತ ಮಳೆ ಬೆಳೆ ಚೆನ್ನಾಗಿ ಬರಬೇಕು, ಸುಭಿಕ್ಷ ಇರಬೇಕು, ಜನರು ಕ್ಷೇಮವಾಗಿರಬೇಕು ಅಂತ ಗುರುಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಹರ ಹರ ನಮಃ ಪಾರ್ವತೀಪತಯಿ, ಹರ ಹರ ಮಹಾದೇವ್. ಶಂಕರ ಭಗವತ್ಪಾದಾಚಾರ್ಯರ ಜಯಂತಿಯ ಕಾರ್ಯಕ್ರಮ ಇದು ಕೇವಲ ಒಂದು ಪಂಗಡಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಮೀಸಲಾಗಿದ್ದಲ್ಲ. ಇಡೀ ಭಾರತ ಎಚ್ಚೆತ್ತುಕೊಂಡು ಸ್ವಾಮಿ ವಿವೇಕಾನಂದರು ಬಯಸಿದ ನವಭಾರತ ನಿರ್ಮಾಣದ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಭಾರತೀಯ ಸಂಸ್ಕೃತಿ, ಪರಂಪರೆ, ಸಂಸ್ಕಾರ ಇವೆಲ್ಲ ನಿಧಾನಾಗಿ ನಶಿಸಿ ಹೋಗ್ತಾ ಇದೆ. ಆ ಕಾರಣದಿಂದಾದರೂ ಇಂತಹ ಪವಿತ್ರವಾದ ದಿವಸ ಭಗವತ್ಪಾದಾಚಾರ್ಯರು ಇಲ್ಲದೇ ಇದ್ದಿದ್ರೆ ನಾವು ಇರ್ತಾನೆ ಇರಲಿಲ್ಲ ಈ ಜಗತ್ತಿನಲ್ಲಿ ಅಂತ ಮಾತಾಡ್ತಾ ಇದ್ದೋ ನಾವು ಈಗ ತಾನೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಆಡಳಿತ ವರ್ಗದವರು ಯೋಚನೆ ಮಾಡಿ, ಇದು ಕೇವಲ ಪೂಜೆ, ಕೇವಲ ಉಪನಿಷತ್ತು, ಕೇವಲ ಭಗವದ್ಗೀತೆ ಇದ್ರ ಬಗ್ಗೆ ಅಲ್ಲ, ಜೀವನ ಮೌಲ್ಯಗಳನ್ನು ತೋರಿಸ್ಕೊಡುವಂತಹ ವಿಚಾರಧಾರೆಯನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಆದ್ದರಿಂದ ಶಂಕರ ಭಗವತ್ಪಾದಾಚಾರ್ಯರ ಜಯಂತಿ ಇಡೀ ದೇಶದಲ್ಲಿ ಅದ್ಭುತವಾಗಿ ನಡೆಯುವಂತೆ ಆಗಲಿ ಅಂತ ನನ್ನ ಒಂದು ಪ್ರಾರ್ಥನೆ.